ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ವಿಸ್ಪರ್ಸ್ ಆಫ್ ಹೆರಿಟೇಜ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಅತ್ಯಂತ ಸುಂದರವಾದ ಹೊಯ್ಸಳರ ತ್ರಿಕೂಟ ದೇವಾಲಯವಾದಂತಹ ವೀರನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ನಾವೀಗ ಬೆಳವಾಡಿ ಕೆರೆನ ನೋಡ್ತಾ ಇದ್ದೀವಿ. ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವಿಲ್ಲಿ ಕಾಣಬಹುದು. ಈ ದೇವಸ್ಥಾನ ಬೆಂಗಳೂರಿನಿಂದ 222 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 30 ಕಿಲೋಮೀಟರ್ ಹಾಗೂ ಹಾಸನದಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ನಾವಿಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ನ ನೋಡ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಬರ್ತಾ ಇದ್ರೆ ಬಸ್ ಮತ್ತು ಟ್ರೈನ್ನ ಫೆಸಿಲಿಟಿ ಎರಡೂ ಇದೆ. ಹತ್ತಿರದ ರೈಲ್ವೆ ಸ್ಟೇಷನ್ ಅರಸೀಕೆರೆ ಅದಾಗಿರುತ್ತೆ. ಬೆಳವಾಡಿಯ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಹೊಯ್ಸಳರ ಅಲಂಕೃತವಾಗಿರುವಂತಹ ಶ್ರೀಮಂತ ವಾಸ್ತುಶಿಲ್ಪಗಳಲ್ಲಿ ಇದು ಒಂದಾಗಿರುತ್ತೆ. ನಮ್ಗೆಲ್ರಿಗೂ ಮಹಾಭಾರತದ ಕತೆ ಗೊತ್ತೇ ಇದೆ. ಹಿಂದೆ ಭೀಮನು ಬಕಾಸುರನ ವಧೆ ಮಾಡಿದ್ದ ಸ್ಥಳ ಬೇರೆ ಯಾವುದೂ ಅಲ್ಲ, ಅದು ಬೆಳವಾಡಿನೇ ಆಗಿರುತ್ತೆ. ಹಿಂದೆ ಬೆಳವಾಡಿನ ಏಕಚಕ್ರ ನಗರ ಅಂತ ಕರೀತಾ ಇರ್ತಾರೆ. ಇನ್ನು ಇತಿಹಾಸಕ್ಕೆ ಬಂದರೆ ಈ ದೇವಸ್ಥಾನನ ರಾಜ ವೀರಬಲ್ಲಾಳ II ಕ್ರಿಸ್ತಶಕ 1117ರಲ್ಲಿ ನಿರ್ಮಾಣ ಮಾಡ್ತಾರೆ. ನಂತರ ರಾಜ ನರಸಿಂಹ ಬಲ್ಲಾಳ ಈ ದೇವಸ್ಥಾನವನ್ನು ಇನ್ನೂ ವಿಸ್ತರಣೆ ಮಾಡ್ತಾರೆ. ಮಹಾಭಾರತದ ಕಾಲದಿಂದನೂ ಫೇಮಸ್ ಆಗಿರೋ ಈ ದೇವಸ್ಥಾನ ಇನ್ನೊಂದು ಪೌರಾಣಿಕ ಕಥೆಯನ್ನು ಹೊಂದಿದೆ. ಅದೇನೆಂದರೆ ಶ್ರೀ ಭಗವಾನ್ ವಿಷ್ಣುನು ಶಾಕಾಸುರ ರಾಕ್ಷಸನ ಸಹ ಕೊಂದಿದ್ದ ಸ್ಥಳ ಅಂತ ಕೂಡ ಹೇಳ್ತಾರೆ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ದೇವಸ್ಥಾನ ತ್ರಿಕೂಟಾಚಲ ದೇವಾಲಯ ಆಗಿರುತ್ತೆ. ಈ ದೇವಸ್ಥಾನನ 2 ಹಂತದಲ್ಲಿ ಕೆತ್ತನೆನ ಮಾಡಲಾಗುತ್ತೆ. ಮೊದಲನೆಯದಾಗಿ 1117ರಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನನ ಕೆತ್ತನೆ ಮಾಡಲಾಗುತ್ತೆ. ನಂತರ 1200ರಲ್ಲಿ ಕೃಷ್ಣ ಮತ್ತು ಯೋಗ ನರಸಿಂಹ ಸ್ವಾಮಿಯ ಗರ್ಭಗುಡಿನ ಸೇರ್ಪಡೆ ಮಾಡಲಾಗುತ್ತೆ. 270 ಅಡಿ ಉದ್ದ ಇರುವ ಈ ದೇವಸ್ಥಾನನ ಪೂರ್ತಿ ಸೋಪ್ ಸ್ಟೋನಿಂದ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ದೇವಸ್ಥಾನದ ಸುತ್ತಲೂ ಪೌರಾಣಿಕ ಕಥೆಯನ್ನೊಳಗೊಂಡ ಅನೇಕ ವಿವಿಧವಾದ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಈ ದೇವಸ್ಥಾನದ ಒಳಗೆ 84 ಆನೆಗಳ ಕೆತ್ತನೆಗಳಿದೆ ಮತ್ತು ಎಲ್ಲ ಆನೆಗಳು ಭಿನ್ನವಾಗಿರೋದನ್ನು ನಾವಿಲ್ಲಿ ಕಾಣಬಹುದು. ನಾವು ಈ ವಿಡಿಯೋದಲ್ಲಿ ನೋಡಿದ ಹಾಗೆ ದೇವಸ್ಥಾನದ ರಚನೆಯನ್ನು 2 ಮುಚ್ಚಿದ ಮಂಟಪಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಒಂದು ಮಂಟಪ 13 ವಿಭಾಗನ ಹೊಂದಿದ್ರೆ ಇನ್ನೊಂದು 9 ವಿಭಾಗಗಳನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ 108 ಸ್ತಂಭಗಳಿದ್ದು ಒಂದಕ್ಕೊಂದು ಹೋಲಿಕೆಯನ್ನು ಮಾಡುತ್ತೆ. ನಾವು ದೇವಸ್ಥಾನದ ಒಳಗೆ ಹೋದರೆ ವೀರನಾರಾಯಣ ಸ್ವಾಮಿ ದೇವರನ್ನು ಕಾಣಬಹುದು. ಹಾಗೆಯೇ ದಕ್ಷಿಣದಲ್ಲಿ ವೇಣುಗೋಪಾಲ ಸ್ವಾಮಿ ದೇವರನ್ನು ಕಾಣಬಹುದು. ಹಾಗೆ ವೇಣುಗೋಪಾಲ ಸ್ವಾಮಿಯ ಎದುರಿಗೆ ಯೋಗ ನರಸಿಂಹ ಸ್ವಾಮಿಯನ್ನು ಕಾಣಬಹುದು. ಜೊತೆಯಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವ್ರನ್ನು ಸಹ ನಾವಿಲ್ಲಿ ಕಾಣಬಹುದು. ನಾವು 2 ಮಂಟಪಗಳನ್ನು ದಾಟಿ ಬಂದಮೇಲೆ ವೀರನಾರಾಯಣ ಸ್ವಾಮಿ ಇರುವಂತಹ ತ್ರಿಕೂಟ ದೇವಾಲಯನ ನಾವಿಲ್ಲಿ ನೋಡಬಹುದು. ಬನ್ನಿ ನೋಡೋಣ. ವೀರನಾರಾಯಣ ಸ್ವಾಮಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಲ್ಲ.
ನಿಮ್ಗೆಲ್ರಿಗೂ ಈ ದೇವಸ್ಥಾನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.